ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಡೆ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಯಾಕಂತಂದರೆ ಒಂದಷ್ಟು ವಿಚಾರಗಳಿಗಾಗಿ ಭಾಳಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರ, ಅದರ ಜೊತೆಗೆ ಬಾಗಲಕೋಟೆಯಲ್ಲಿ ಅಷ್ಟಿಲ್ಲ ಅಂತ ಅಂದರೂ ಕೂಡ ದಾವಣಗೆರೆ ವಿಚಾರವಾಗಿ ಸಾಕಷ್ಟು ಅಂತೆ ವಿಚಾರಗಳನ್ನೇ ಚರ್ಚೆ ಆಗ್ತಾಯಿತ್ತು. ಆಮೇಲೆ ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಆಗಿರುವಂಥ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಎರಡೂ ಕ್ಷೇತ್ರದಲ್ಲಿ ಗೆಲ್ಲಬೇಕಾದಂಥ ಅನಿವಾರ್ಯತೆ ಇತ್ತು. ಇಲ್ಲ ಒಂದು ಗೆಲ್ಲಿಲ್ಲ ಅಂತ ಅಂದಿದ್ರೆ ಅದು ಬೇರೆ ರೀತಿಯಾದಂಥ ಮೆಸೇಜ್ ಹೋಗ್ತಿತ್ತು. ಬಟ್ ಈಗ ಎರಡೂ ಕ್ಷೇತ್ರದಲ್ಲಿ ಗೆದ್ದಿರುವಂಥ ಕಾರಣಕ್ಕಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಬೂಸ್ಟ್ ಸಿಕ್ಕಂತಾಗಿದೆ. ಅಂದರೆ ಮುಂಬರುವಂಥ ಚುನಾವಣೆಗಳಲ್ಲಿ ಈಗ ಮತ್ತಷ್ಟು ಅಂದರೆ 2028ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಈಗಲಿಂದಲೇ ಆಲ್ರೆಡಿ ಎಲ್ಲ ನಂಬರ್ ಗೇಮ್ಗಳು ಶುರುವಾಗಿದೆ. ಅದೆಲ್ಲದರ ನಡುವೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಬಾಗಲಕೋಟೆ ಎರಡೂ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಸಹಜವಾಗಿ ಯಾವೆಲ್ಲ ವಿಚಾರಗಳ ಕೈ ಹಿಡಿದಿದೆ ಅಂತೇಳಿ ಅನೇಕ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ಆಮೇಲೆ ಒಂದಂತೂ ಸತ್ಯ ಇಲ್ಲಿ, ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಇದು ಭಾಳ ಪ್ರತಿಷ್ಠೆ ಆಗಿತ್ತು ಉಪಚುನಾವಣೆ. ಚುನಾವಣೆ ನಂತರ ಕೂಡ ಇಲ್ಲಿ ಬಂದು ಹೇಳಿದ್ದೀವಿ ನಾವು ಗೆಲ್ತೀವಿ ಅಂತ. ಆದರೆ ಲೀಡ್ ನಮ್ಗೆ ಜಾಸ್ತಿ ಬರಬೇಕಾಯಿತು, ಲೀಡ್ ನಮಗೆ ಕಡಿಮೆ ಆಯಿತು. ನಾವೊಂದು ಸುಮಾರು 5,000 ಓಟಲ್ಲಿ ನಾವು ಗೆದ್ದಿದ್ದೀವಿ. ಗೆಲ್ತೀವಿ ಅಂತ ಆಲ್ರೆಡಿ ಹೇಳಿದ್ದು ನಾವು. ಕೆಲ ಕಾರಣಗಳಿಂದ ನಮ್ಮ ಕೆಲವು ಓಟ್ಗಳು ಹೋಗಿದೆ. ಅದು ಕೆಲವು SDP ಹೋಗಿರ್ಬೋದು, ಕೆಲವರು ಇಂಡಿಪೆಂಡೆಂಟ್ ಓಟ್ ತೊಗೊಂಡಿರ್ಬೋದು. ಆ ಹಿನ್ನೆಲೆಯಲ್ಲಿ ನಮಗೆ ಓಟ್ ಕಡಿಮೆ ಆಯಿತು. ಆದರೆ ಗೆಲುವು ಖಚಿತ ನಾವು ಹೇಳಿದ್ವಿ. ಅಂದರೆ ಸರ್ಕಾರ ನಿಮ್ಮದೇ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂತರ ಕಡಿಮೆ ಆಗಿರುವಂಥದ್ದು ಒಳ ಏಟೇನಾದರೂ ಆಗಿದೆಯಾ ಪಕ್ಷಕ್ಕೆ ಅಂತ? ಒಳ ಏಟ ಅಲ್ಲ, SDP ಅವ್ರು ಕಂಟೆಸ್ಟ್ ಮಾಡಿದ್ರು, ಇಂಡಿಪೆಂಡೆಂಟ್ ಅವ್ರು ಕಂಟೆಸ್ಟ್ ಮಾಡಿದ್ರು. ಆದರೂ ನಾನು ಹೇಳಿದೆ, ಅವ್ರು ಯಾರು ಕಂಟೆಸ್ಟ್ ಮಾಡಿದ್ರು ಕೂಡ ಗೆಲುವು ನಮ್ಮದೇ ಅಂತ ಹೇಳಿದ್ವಿ. ಓಟ್ ಸ್ವಲ್ಪ ನಮಗೆ ಕಡಿಮೆ ಆಗಿರ್ಬೋದು, ಆದರೆ ಜನ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾರ್ಯಕ್ರಮಗಳಿಗೆ, ಸಿದ್ದರಾಮಯ್ಯ ನಾಯಕತ್ವಕ್ಕೆ, DK ಶಿವಕುಮಾರ್ ನಾಯಕತ್ವವನ್ನು ಓಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವ್ಯಕ್ತಿ ವಿಶೇಷ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಗ್ಯಾರಂಟಿಗಳು ಓಟ್ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರ್ ಕಳೆದ 35 ವರ್ಷ ಪ್ರಾಮಾಣಿಕವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನು ನೋಡಿ ಆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಇನ್ನು ಹೆಚ್ಚು ಲೀಡ್ ಬರಬೇಕಾಯಿತು, ಆದರೆ ಅದಕ್ಕೆ ನಾವು ಕಾರಣ ನೋಡ್ತೀವಿ ಯಾಕೆ ಕಮ್ಮಿ ಬರಲಿಲ್ಲ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು ಅನ್ನೋ ಒಂದು ಮಾತುಗಳು, ಸಾಕಷ್ಟು ಮಂದಿ ಮುಸ್ಲಿಂನ ಅಭ್ಯರ್ಥಿಗಳೇ ಬಂಡಾಯ ಎದ್ದಿರುವಂಥದ್ದು, ಇದೆಲ್ಲವನ್ನೂ ಸಹ ಸರಿಪಡಿಸುವಲ್ಲಿ ಕಾಂಗ್ರೆಸ್ನ ಪಕ್ಷದಲ್ಲಿರ್ತಕ್ಕಂಥ ಕೆಲ ಮುಸ್ಲಿಂ ನಾಯಕರು ವಿಫಲರಾದರು ಅನ್ನೋ ಒಂದು ಮಾತುಗಳು, ಅದಕ್ಕೆ ಈಗಾಗಲೇ ಕ್ರಮಗಳಾಗಿರುವಂಥದ್ದು, ಆ ಕ್ರಮಗಳನ್ನು ಹಿಂಪಡಿಬೇಕನ್ನೋ ಮಾತುಗಳು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಇವತ್ತು ನಾವು ವಿಜಯೋತ್ಸವ ಮಾಡ್ತಾ ಇದ್ದೀವಿ, ಮುಂದಿನ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಅಂದ್ರೆ ಈಗ ಕೆಲವು ಎಲ್ಲಿ ಮತಗಳು ಕಡಿಮೆ ಬಂದಿದೆ ಅದ್ರ ಬಗ್ಗೆ ಪರಾಮರ್ಶೆ ಮಾಡ್ತೀರಾ ಸರ್? ಅಲ್ಲ, ಇವತ್ತು ಸದ್ಯಕ್ಕೆ ನಾವು ಗೆದ್ದಿದ್ದೀವಿ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ. ಮುಂದಿಸ್ಕೊಂಡು ಹೇಳ್ತೀವಿ, ಏನು ಹೇಳ್ಬೇಕು ಹೇಳ್ತೀವಿ. ಇದಿಷ್ಟು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರ ಮಾತುಗಳು. ಕ್ಯಾಮರಾಮನ್ ಯುವರಾಜ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.